ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆನಂದ KPS ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬನ್ನು ಮಾಡಿದ್ದಾರೆ. ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಇಲಾಖೆಯಲ್ಲೂ ಇದೆ. ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನಿದೆ ಕಂಪ್ಯೂಟರ್ ಎಜುಕೇಷನ್ಗೆ ಬೇಕಾದಂಥ ಒಂದು ಬದಲಾವಣೆ ತರುವಂಥದ್ದಕ್ಕೂ ಗಮನ ಹರಿಸ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಏನಾಗಿದೆ, ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ, ಮರು ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ, ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ. ಈಗ 10,000 ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲೈಸ್. ಈಗ ಸುಮಾರು 25 ಮಕ್ಕಳ ಸಂಖ್ಯೆಗಿಂತ 10,000 ಶಾಲೆಗಳಲ್ಲಿ 25 ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರ್ತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ. ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷಿಯೋ ಇದೆ, 1:30 ಏನಿದೆ, ಅದನ್ನು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ. ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ, ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ. ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯ ಆಗದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಸಿಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಸಕಲೇಶ್ಪುರದಿಂದ ನಮ್ಮ ಆನೆ ಕಾರ್ಯಪಡೆ ಅದನ್ನು ಸ್ಥಳಾಂತರ ಮಾಡಿ ಬಿಕ್ಕೋಡ್ನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಏಕೆ ಅಂತ ಹೇಳಿದ್ರೆ ಹಾಸನದಲ್ಲಿ ಸುಮಾರು 60 ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಅರಣ್ಯದ ಹೊರಗಡೆ ಇದ್ದ ಕಾರಣ ಆನೆ ಮಾನವ ಸಂಘರ್ಷ ದಿನೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮಾನ್ಯ ಶಾಸಕರುಗಳು, ಜನಪ್ರತಿನಿಧಿಗಳು ಬಂದು ಬಹಳಷ್ಟು ಸಲ ಮನವಿಯನ್ನು ಮಾಡಿದ್ರು. ಸುಮಾರು ಮಾನವ ಹಾನಿನೂ ಆಗಿದೆ. ಅಲ್ಲಿ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ, ಶಾಸಕರೆಲ್ಲರೂ ಕೂಡಿ ಸಾಂತ್ವನ ಹೇಳುವಂಥದ್ದು, ಅದಕ್ಕೆ ಆ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಅಲ್ಲಿ ಒಂದು ETF ಕಚೇರಿಯಲ್ಲೇ ಮಾಡಬೇಕು ಅಂತೇಳಿ ಬಿಕ್ಕೋಡದಲ್ಲಿ ತೀರ್ಮಾನ ಮಾಡಿ ಶೀಘ್ರದಲ್ಲಿ ಕಚೇರಿ ಮಾಡಬೇಕು ಅಂತೇಳಿ ಹೇಳಿ ಒಂದು 33 ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಾತಿ ಮಾಡಿದ್ದೆ. ಧಾರ್ಮಿಕ ವಿಚಾರಗಳನ್ನು ಚರ್ಚೆ ಮಾಡಿ ಧಾರ್ಮಿಕವಾಗಿ ನಾವು ಇದನ್ನು ತಗೊಂಡು ಹೋಗೋದಕ್ಕಲ್ಲ, ಶಾಂತಿಯಿಂದ ಇರಬೇಕು, ರಾಜ್ಯ ಇರಬೇಕು. ಕರ್ನಾಟಕದಲ್ಲಿ ಇವತ್ತು ಯಾಕೆ ಇನ್ವೆಸ್ಟ್ಮೆಂಟಿಗೆ ಕರ್ನಾಟಕಕ್ಕೆ ಬರ್ತಾರೆ? ದರ್ ಇಸ್ ಅ ಪೊಲಿಟಿಕಲ್ ಸ್ಟೆಬಿಲಿಟಿ ಇನ್ ದಿ ಸ್ಟೇಟ್. ಯಾರಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಬಂದು ಕಳೆದ ಬಾರಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು ಮಾನ್ಯ ಸಭಾಪತಿಗಳು, 10,22,000 ಕೋಟಿ ಇನ್ವೆಸ್ಟ್ಮೆಂಟಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ರು. ಸ್ವಲ್ಪ ಕೇಳಿ ಅಪ್ಪ, ವಾಪಸ್ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ವಾತಾವರಣ ಸರಿಯಾಗಿಲ್ಲ ಅಂತ ಹೋಗ್ತಾರೆ. ಮಂಗಳೂರಿನಲ್ಲಿ ವಾತಾವರಣ ಸರಿ ಇಲ್ಲ, ಇಲ್ಲಿ ವಾತಾವರಣ ಸರಿ ಇಲ್ಲ, ತುಮಕೂರಲ್ಲಿ ಸರಿ ಇಲ್ಲ ಅಂದ್ರೆ ಹೋಗ್ತಾರೆ. ಮಾಡ್ಕೊಂಡಿಲ್ಲ ನೀವು. ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಯುವರ್ ಓನ್ ಟೌನ್. ಮಾಡ್ಕೊಂಡಿಲ್ಲ ಅಮ್ಮ ನೀವು. ದಯವಿಟ್ಟು ಕೇಳಿ, ಕೂತ್ಕೊಳ್ಳಿ. ಹೌದು, ನೀವು ಮಾಡ್ಕೊಂಡಿದ್ರೆ ನಾವಲ್ಲಿ ಯಾಕೆ ಬರ್ತಿದ್ವಿ? ಯಾರು ನಾವು ಯಾಕಲ್ಲಿ ಬಂದು ನಿಮ್ಗೆ ಶಾಂತಿಯಿಂದ ಇರಿ ಅಂತ ಪಾಠ ಹೇಳ್ಬೇಕಾ? ನಿಮಗೆ ಪಾಠ ಹೇಳಕ್ ಬರ್ಬೇಕಾ? ನಾವು ಘಟ್ಟದ ಮೇಲೆ ಇರೋರು ಬಹಳ ಬುದ್ಧಿವಂತರು. ನೀವು ಶಾಂತಿ ಕಾಪಾಡಬೇಕು ಅಂತೇಳಿ ಅಲ್ಲಿ ಯಾವ ವಾತಾವರಣ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಮಾಡಿದ್ದೇವೆ ಬಿಟ್ಟು ಬೇರೆ
ರಾಜಕೀಯ ಮಾಡೋದಕ್ಕಲ್ಲ. ಅದು ವರ್ಗಾವಣೆ ಆಗಿರ್ತಕ್ಕಂಥದ್ದು ಇದು ಬಹಳ ದೊಡ್ಡ ಒಂದು ಪ್ರಯತ್ನ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಸ್ವಲ್ಪ ಸಮಸ್ಯೆಗಳು ಆಗಿದೆ. ಯಾಕಂದ್ರೆ ಕೆಲವು ಕಡೆ ಬಹಳ ವರ್ಷಗಳಿಂದ ಒಂದೇ ಕಡೆ ಇದ್ದಂಥ ಡಾಕ್ಟರ್ಗಳು ಅವರು ಆ ಆಸ್ಪತ್ರೆ ಬಿಟ್ಟು ಹೋಗಿದ್ದಾರೆ, ಅಲ್ಲಿಗೆ ಬೇರೆಯವ್ರು ಬಂದಿಲ್ಲ. ಅದೊಂದು ಕಡೆ ಅದೊಂದು ಸಮಸ್ಯೆ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ ಕೆಲವರು ಮಿಸ್ಮ್ಯಾಚ್ ಆಗಿರ್ತಕ್ಕಂಥದ್ದು, ಆ ಪೋಸ್ಟ್ ಇರೋದಿಲ್ಲ ಆದರೆ ಅಲ್ಲಿ ಹೋಗಿರ್ತಾರೆ. ಸೊ ಅಂಥವರು ಕೂಡ ಶಿಫ್ಟ್ ಆಗಿದ್ದಾರೆ. ಸೊ ಕಡೂರಲ್ಲೂ ಕೂಡ ಆ ಥರ ಸ್ವಲ್ಪ ಸಮಸ್ಯೆಗಳಾಗಿದೆ. ನಾವು ಮತ್ತೊಮ್ಮೆ ಎಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಅದು ಬಹಳ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀಬೇಕು ಅಂತ. ಆ ಪರಿಷ್ಕರಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಗೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಇದೆ ಅಂದರೆ ಡಾಕ್ಟರ್ಸು, ಖಂಡಿತವಾಗಿಯೂ ನಾವು ಅದನ್ನು ಒದಗಿಸ್ಕೊಡ್ತೀವಿ. ಈಗ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಒಂದು ಗೈನಕಾಲಜಿಸ್ಟ್, ಒಂದು ಪೀಡಿಯಾಟ್ರಿಷಿಯನ್, ಒಂದು ಅನೆಸ್ಥೆಸಿಸ್ಟ್ ಇರ್ತಾರೆ. ಅದರಲ್ಲೂ ವೇಕೆನ್ಸೀಸ್ ಇದೆ. ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ 2 ಗೈನಕಾಲಜಿಸ್ಟು, 2 ಪೀಡಿಯಾಟ್ರಿಷಿಯನ್, 2 ಅನೆಸ್ಥೆಸಿಸ್ಟ್ ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಪೋಸ್ಟ್ನ ಡಬಲ್ ಮಾಡ್ತೀವಿ ಅಲ್ಲಿ. ಯಾಕೆಂತ ಹೇಳಿದ್ರೆ 24 ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು. ಅದನ್ನು ಕೂಡ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ. ಮತ್ತೆ ನಿಮ್ಮ ಬೀರೂರು ಆಸ್ಪತ್ರೆ ಕೂಡ ಅಲ್ಲಿ ಆ 3 ಜನನು ಗೈನಕಾಲಜಿಸ್ಟು, ಅನೆಸ್ಥೆಸಿಸ್ಟು, ಪೀಡಿಯಾಟ್ರಿಷಿಯನ್ ಬರುವಂತ ಅದನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸದಸ್ಯರೇ, ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.